ಒಂದು ಹಾಡಾಡಮ್ಮ ಏನಪ್ಪ ಅಂತಂದ್ರೆ ಚಂದಿರನ ಕಾಣದಿರಳು ನೀನಿರದೆ ನನ್ನ ಬಾಳು ಮನಸ್ಸಲ್ಲಿ ಏನು ತಳಮಳ ಹೃದಯದಿ ತುಂಬ ಕಳಬಳ. ಹೆಂಗಿದ್ದೀರಿ? ನಾವಂತೂ ಆರಾಮದೇವಿ. ಬೆಳಿಗ್ಗೆ ಎದ್ದು ಚಾ ಕುಡ್ನಿ ನೋಡ್ರಿ. ನಮ್ಮ ಡೌನ್ ಹಂಗಿದೆ, ಕಿಲ್ಲರ್ ಇಸ್ ಕಿಲ್ಲರ್ ನೋಡ್ರಪ್ಪ. ಇಲ್ಲಿ ಬೆಳಿಗ್ಗೆ ಮೊಸರು ಚೆಲ್ಲೋದು ಇದು ವಾರೆ ಏನು ಮಾಡಕ್ಕೆ ಬರಂಗಿಲ್ಲ. ಏನು ಮಾಡಿದ್ರೆ ನಾವಂತ ಫುಲ್. ಸೊ ಇದೇ ನೋಡ್ರಿ ನಮ್ಮ ಮನೆ ಹೆಂಗೈತೆ, ಭಾಳ ಚಲೋ ಐತಲ್ಲ ನಮ್ಮ ಪ್ಲೇಸ್. ಸಹಾಯ ಎಲ್ಲೂ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ರೆ ಅನ್ಕೋತೀನಿ. ಸುನಿಲ್ ಕನ್ನಡಿಗ ಬ್ಲಾಗ್ಸಿಗೆ ಸುಸ್ವಾಗತ ಗೈಸ್. ಏನ್ರಪ್ಪ ಎಲ್ಲರೂ ಹೆಂಗಿದ್ರ? ನಾವಂತೂ ಸಾಕತ್ತಾಗಿದ್ದೀವಿ ನೋಡ್ರಿ. ಏನಪ್ಪ ಇವತ್ತಿನ ಕಂಟೆಂಟ್ ಅಂತಂದ್ರೆ ಹೇಳ್ತೀನಿ ಗೈಸ್. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಬನ್ನಿ. ನನ್ನ ವಿಡಿಯೋನ ಕೊನೆ ತನಕ ನೋಡಿ. ಕ್ರೇಜಿ ಆಗೈತೆ ಇವತ್ತು, ಫುಲ್ ಮಜಾ ಮಾಡಿ ಓಕೆನಾ? ಬನ್ನಿ. ಏನರಪ್ಪ ಕಂಟೆಂಟ್ ಅಂತಂದ್ರೆ ಏನಿಲ್ಲ, 30 ಮಿನಿಟ್ಸ್ ಉತ್ತರ ಕರ್ನಾಟಕ ಭಾಷೆ ಮಾತಾಡೋದು. ಸೊ ಅದೇ ಇವತ್ತಿಂದ ಎಕ್ಸ್ಪೆರಿಮೆಂಟ್. ಸೊ ಆಗುತ್ತಿಲ್ಲ ನಮ್ಮ ಕೈಲೇ, ಮಾತಾಡೋಣ ಬನ್ನಿ, ನೋಡೋಣ ಏನಾಗುತ್ತಾ ನೋಡಕೊಂಬಿಡೋಣ ಬನ್ನಿ. ಥೂ ಮರಾಯ, ಬೆಳಿಗ್ಗೆ ಹಾಡು ಹಚ್ಚಿಬಿಟ್ಟಾರು. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಥೂ ಏನು ಮಾಡ್ತಿರಪ್ಪ, ಬೆಳಿಗ್ಗೆ ಹಾಡು ಹಚ್ಚಿಬಿಟ್ಟಾರು. ಸೊ ಏನು ಮಾಡೋಕ್ಕೆ ಬರೋಂಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಟ್ರೈ ಮಾಡೈತಿ ಮಾತಾಡೋಕ್ಕೆ. ಸೊ ಸ್ಟಾರ್ಟ್ ಮಾಡೀನಿ ಈಗ. ಬೆಳಿಗ್ಗೆ ಹಾಡು ಹಚ್ಚಿಬಿಟ್ಟಾರ ಮರ. ಥೂ ನಮ್ಮ ಹೆಂಗಿದ್ದೀರಿ? ನಾವಂತೂ ಆರಾಮದೇವಿ. ಸೊ ಬೆಳಿಗ್ಗೆ ಎದ್ದಾನೆ, ಬೆಳಿಗ್ಗೆ ಎದ್ದು ಸೀದಾ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡಿ ನಿಮ್ಗೆ ತೋರ್ಸಕ್ಕೆ. ನಾವಂತೂ ಆರಾಮದೇವಿ, ನೀವು ಹೆಂಗದಿರಿ? ಏನಿಲ್ಲ, ಫುಲ್ ಆರಾಮ್ ನಾವಂತೂ. ಇಲ್ಲಿ ನೋಡಿ ಬೆಳಿಗ್ಗೆ ವಿಡಿಯೋ ಮಾಡತ್ತಾನ ನಮ್ಮ ಮನೆ. ಸೊ ಇರ್ಲಿಕ್ಕೆ ಬಲ್ಲ, ಬೆಳಿಗ್ಗೆ ಎದ್ದು ವಿಡಿಯೋ ಮಾಡತ್ತೇನೆ. ವಿಡಿಯೋ ಮಾಡಿ ನಿಮಗೆ ಕೊಡೋದಪ್ಪ ನಿಮಗೆ. ಸೊ ಅದಕ್ಕೆ ಬಿಡಂಗಿಲ್ಲಲ್ಲ, ಕೊಡಬೇಕಲ್ಲ ವಿಷಯ ಒಂದು, ಅದಕ್ಕೆ ವಿಡಿಯೋ ಮಾಡತ್ತೀನಿ. ಸೊ ಬನ್ನಿ ಹೇಗಾಗುತ್ತ ನೋಡೋಣ. ಏನಿಲ್ಲಪ್ಪ, ಈಗ ಎದ್ದು ಕಾರ. ಸೊ ಕಸ ಹೊಡಿಬೇಕು. ಈಗ ಕಸ ಹೊಡೆದು ಮತ್ತು ಮುಂದಿನ ಕೆಲಸ ಮಾಡ್ಬೇಕು. ಮಾಡಿ ಏನಿಲ್ಲ ಕೆಲಸದವ, ಈಗ ಮನೆ ಕೆಲಸ ಮಾಡ್ಬೇಕು. ಮಾಡಿ ಪೀಸಾಗಿ ಸೊ ಮುಂದಿನ ಕೆಲಸ ಮಾಡುವ. ಮತ್ತು ಏನೇನು ಕೆಲಸ ಇದಾವೆ ಎಲ್ಲ ಮಾಡ್ಬೇಕು. ನೀವು ಹೆಂಗೆ, ನಿಮ್ಮ ಕಡೆ ಹೆಂಗೆ ಕೆಲಸ? ನಮ್ಮ ಕಡೆ ಅಂತೂ ಬರೀ ಕೆಲಸ ಇರ್ತಾವೆ. ಸೊ ಮನೆಯೂ ಸೊ ಮಾಡ್ಬೇಕು, ಮಾಡೋಣ ಬನ್ನಿ ಗೈಸ್. ನಾವು ಒಂದು ಈಟರ್ ಕರೆಕ್ಟ್ ಮಾತಾಡತಾನೆ ಅನ್ಸತ್ತೆ ನಿಮಗೆ. ನನಗೆ ಯಾಕೋ ಡೌಟ್, ಪಕ್ಕ ಬರುವಲ್ಲ ನನಗೆ. ಬೆಳಿಗ್ಗೆ ಎದ್ದು ವಿಡಿಯೋ ಮಾಡತ್ತಾನೆ ನೋಡ್ರಿ. ಹಂಗೈತೆ ಬೆಳಗಿನ ವಾತಾವರಣ. ಬೆಳಿಗ್ಗೆ ಎದ್ದು ಚಾ ಕುಡ್ನಿ ನೋಡ್ರಿ. ನಮ್ಮ ಡೌನ್ ಹಂಗಿದೆ, ಕಿಲ್ಲರ್ ಇಸ್ ಕಿಲ್ಲರ್ ನೋಡ್ರಲೇ ಅಂತ ಅನಾಥ. ನೋಡ್ರಲಿ ಆದನಾಚ ಹೆಂಗೆ ಮತ್ತು ನಾವೆಲ್ಲ ಫುಲ್ ರೀ ನೋಡ್ರಿ. ಏನು ಕ್ರೇಜಿ ಆಗಿತ್ತಪ್ಪ ಅಂತಂತಂದ್ರೆ ಬೆಳಗಿನ ವಾತಾವರಣ. ಸೊ ನೋಡ್ರಿ ಒಣಿ ವಾತಾವರಣ ಹೆಂಗದ ನಮ್ಮ ಕಡೆ ಅಂತ. ಬೆಳಿಗ್ಗೆ ಮಾತ್ರ ಫುಲ್ ರೀ ಕ್ರೇಜಿ, ಮಸ್ತ್ ಬಿಸಿಲು ಬಿದ್ದೈತಿ. ಸೊ ನೋಡ್ರಿ ಇಲ್ಲಿ ಕ್ರೇಜಿ ಬಿಸಿಲು ಹೆವಿ ಮಸ್ತ್ ಐತಿ ನೋಡ್ರಪ್ಪ. ಇಲ್ಲಿ ಬೆಳಿಗ್ಗೆ ಮೊಸರು ಚೆಲ್ಲೋದು ಇದು ವಾರೆ ಏನು ಮಾಡಕ್ಕೆ ಬರಂಗಿಲ್ಲ. ಬನ್ನಿ ಮಾಡೋಣ. ಅಲ್ಲಿ ಮುಂದೆ ಹೋಗಿ ಚೆಲ್ಬೇಕ್ರಪ್ಪ ಅದನ್ನು ನೋಡ್ರಿ ಇಲ್ಲಿ. ಸೊ ಅಲ್ಲಿ ಮುಂದೆ ಹೋಗಿ ಚೆಲ್ಬೇಕು. ಸೊ ಚೆಲ್ಲಿ ಬರೋಣ ಬನ್ನಿ. ಸೊ ಗೈಸ್ ಹಂಗೆ ಮಾತಾಡಕ್ಕೆ ಹೋಗ್ತೀನಿ, ಆ ಮೂಮೆಂಟೇ ಬರೋವಲ್ಲ ನೋಡ್ರಪ್ಪ. ಇಲ್ಲಿ ಮೊಸರು ಕೆಲಸ ಬಂತು ನಮ್ಗೆ. ಸೊ ಬಾಂಡೆ ತಿಕ್ಕೋದು ಬೆಳಿಗ್ಗೆ. ಸೊ ಏನು ಮಾಡೋಕ್ಕೆ ಬರೋಲ್ಲ, ಮನೆ ಪರಿಸ್ಥಿತಿ ಹಂಗೆ ಬಂದುಬಿಡೋದು. ಈಗ ಮಾಡಬೇಕು ಅಣ್ಣ ಬನ್ನಿ. ಸೊ ಗೈಸ್ ಎಷ್ಟು ಬರ್ತೈತೆ ಅಷ್ಟು ಮಾತಾಡತ್ತೀನಿ. ಸೊ ಜಸ್ಟ್
ಏನಿಲ್ಲರು ಈಗ ಮತ್ತು ಬಂಡೆ ಎಲ್ಲ ತಿಕ್ಕಿ ಸೊ ಮತ್ತು ನೀರು ತುಂಬಿಸ್ಬೇಕು, ಕಸ ಹೊಡಿಬೇಕು, ಇನ್ನೂ ಭಾಳ ಕೆಲಸ. ಸೊ ಅಂದ್ರೆ ಮನ್ಯಾಗ ಯಾರಿಲ್ಲ, ಮಾಡೋಕ್ಕಾಗೈತೆ. ಅದಕ್ಕೆ ಬನ್ನಿ ಗೈಸ್ ಮಾಡೋಣ. ಏನು ಮಾಡತ್ತಾರೆ ನಾವಂತ ಫುಲ್. ಸೊ ಇದೇ ನೋಡ್ರಿ ನಮ್ಮ ಮನೆ ಹೆಂಗೈತೆ, ಫುಲ್ ಐತಲ್ಲ. ಸೊ ಇದೇ ನಮ್ದು ಚಿಕ್ಕ ಚಿಕ್ಕ ಮನೆ ರೀ, ಏನು ಮಾಡಕ್ಕೆ ಬರಲ್ಲ, ಚಿಕ್ಕ ಚಿಕ್ಕ ಮನೆ. ಸೊ ನೀರು ತುಂಬಿಸಾತೀನಿ ಇಲ್ಲಿ ನೋಡ್ರಿ ಗೈಸ್. ನೀವು ಕುಡಿಯೋ ನೀರು ಸೊ ಹಂಡೆದಾಗ ತುಂಬಿಸಾತೀನಿ. ಸೊ ಪೀಸಾಗ ಆರಾಮ್ ನೀರು ತುಂಬಿಸ್ಕೊಂತ ಅಡ್ಡಾಡತ್ತೀಗ. ಏನು ಮಾಡೋಣ ನೆಕ್ಸ್ಟ್ ಏನು ಮಾಡ್ಬೇಕು ಈಗ ತಿಳಿವಂತ. ಸೊ ನೀರು ತುಂಬಿಸ್ಬೇಕೀಗ, ನೀರು ತುಂಬಿಸಾತೀನಿ. ಸೊ ಆಲ್ಮೋಸ್ಟ್ ಟ್ರೈ ಮಾಡಾಯ್ತೀನಿ ಗೈಸ್ ಮಾತಾಡೋಕೆ. ಸೊ ಅದು ಆ ಮೂಮೆಂಟ್ ಬರೋವಲ್ಲ ನಂಗೆ, ಅಂದ್ರೇನ ಅಷ್ಟು ಪಟ್ನ ಬರೋವಲ್ಲ ಅದು. ಸೊ ಅವ್ರು ಮಾತಾಡೋರಿಗೆ ಮಸ್ತ್ ಹೊಂತಾವು. ಸೊ ನಮಗೆ ಪಕ್ಕ ಹೊಂದವಲ್ಲ ಅದು ಅಂದ್ರೇನು. ಸೊ ಆ ಮೂಮೆಂಟ್ ಬರೋವಲ್ಲ, ಏನು ಮಾಡೋಕ್ಕೆ ಬರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಮಾತಾಡ್ತೀನಿ ಅಷ್ಟೇ ಗೈಸ್. ಸೊ ಗೈಸ್ ನೀವು ಇದೇ ಥರ ಸೊ ಎಕ್ಸ್ಪೆರಿಮೆಂಟ್ ಟ್ರೈ ಮಾಡಿರಿ. ಸೊ ಯಾವ್ದಾರು ಒಂದು ಭಾಷೆ ಮಾತಾಡಿ, ಸೊ ಮಾತಾಡೋಕೆ ಕಲ್ಕೊರಿ. ಸೊ ಮೇನ್ ಇರೋದು ಮಾತಾಡ್ರಿ, ಯಾವ್ದಾರ ಒಂದು ಭಾಷೆ ಮಾತಾಡೋಕೆ ಕಲ್ಕೊರಿ. ನೀವು ಎಕ್ಸ್ಪೆರಿಮೆಂಟ್ ಟ್ರೈ ಮಾಡಿರಿ. ಈಗ ಮನೆಗೆ ಯಾರಿಲ್ಲ, ಸೊ ಮನೆಗೆ ಯಾರಿಲ್ಲಪ್ಪ ಈಗ ನಾನು ಒಬ್ಬನ ನೋಡ್ರಿ, ಒಬ್ಬನ ಈಗ ದವಾರೆ ಮಾಡ್ಕೋಬೇಕು. ಸೊ ಏನು ಮಾಡೋಕ್ಕೆ ಬರೋಂಗಿಲ್ಲಪ್ಪ ದೇವ್ರ. ಅದು ಆ ಮೂಮೆಂಟ್ ಯಾಕೆ ಬರೋಲ್ಲ ನಮಗೆ ಹೆಂಗೈತೆ. ಮತ್ತು ನಮ್ಮ ಗಾಡಿ ನೋಡ್ರಿ. ಸೊ ಎಲ್ಲ ಬ್ಲಾಗ್ಗಳಿಗೂ ತೋರಿಸ್ತೀನಿ ನಾನು. ಸೊ ನೋಡ್ಕೋಬೋದು. ನಮಗೆ ಆ ಮೂಮೆಂಟ್ ಬರೋಲ್ಲ ಮಾತಾಡೋಕೆ. ಎಷ್ಟು ಟ್ರೈ ಮಾಡ್ತೀನಿ ಗೈಸ್ ನಾನು. ಹೆಂಗೆ ಮಾತಾಡ್ತಾರೋ ಅವರು, ಭಾಳ ಚಲೋ ಐತಲ್ಲ ನಮ್ಮ ಪ್ಲೇಸ್. ಬರ್ರಿಪ್ಪ ಒಂದು ಹಾಡಾಡಮ್ಮ, ಒಂದು ಸಕ್ಕತ್ತಾಗಿರೋದ ಒಂದು ಹಾಡಾಡಮ್ಮ. ಬನ್ರಿ ಒಂದು ಹಾಡಾಡಮ್ಮ ಶಿಸ್ತ. ಒಂದು ಹಾಡಾಡಮ್ಮ ಏನಪ್ಪ ಅಂತಂದ್ರೆ, ಚಂದಿರನ ಕಾಣದಿರಲು ನೀನಿರದೆ ನನ್ನ ಬಾಳು, ಮನಸ್ಸಲ್ಲಿ ಏನು ತಳಮಳ, ಹೃದಯದಿ ತುಂಬ ಕಳಬಳ, ದಿನವೂ ನಿನ್ನದೇ ಹಂಬಲ, ನಿನ್ನದೇ ನೆನಪು ದಿನವೂ ನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ನೋಡ್ರಪ್ಪ ಒಂದು ಹಾಡೇನಿ. ಸೊ ಹ್ಯಾಂಗೈತಿ ಕಮೆಂಟ್ ಮಾಡಿರಿ. ಸೊ ಆಲ್ಮೋಸ್ಟ್ ಹಾಡೀನಿ, ಹ್ಯಾಂಗೈತಿ ಕಮೆಂಟ್ ಮಾಡಿರಿ ಸರ್. ಒಂದು ಹಾಡೀನಿ, ಸೊ ಹ್ಯಾಂಗೈತಿ ಕಮೆಂಟ್ ಮಾಡಿರಿ ನೋಡೋಣ. ಫುಲ್ ಹೊರಗೆ ಕುಂತ್ಕೊಂಡು ವಿಡಿಯೋ ಮಾಡತ್ತೇನಪ್ಪ. ಅದು ಮೂಮೆಂಟೇ ಬರೋಲ್ಲ ಗೈಸ್, ಹೆಂಗೆ ಮಾತಾಡೋದು ಆ ಮೂಮೆಂಟ್. ನಮ್ಮ ಕಡೆ ಸ್ಮಾಲ್ ಗಿಡಗಳ ನೇಚರ್ ನೋಡ್ರಿಪ್ಪ ಹೆಂಗೈತಿ, ಫುಲ್ ಅದಾವಲ್ಲ, ಸಾಕತ್ತಾಗದಾವ. ಸೊ ನೋಡ್ರಲ್ಲ ಹೆಂಗೈತಿ ನೇಚರ್, ಹೌದಲ್ಲ. ಚಿಕ್ಕದಾಗೆ ನೇಚರ್ಪ್ಪ ನಮ್ಮ ಕಡೆ. ಸೊ ಆಲ್ಮೋಸ್ಟ್ ಚಂದ ಅದಾವ. ಸೊ ಗೈಸ್ ಅಷ್ಟೇ. ಸೊ ಲಿಟ್ರಲಿ ನನಗೆ ಮಾತಾಡೋಕ್ಕಾಗಲಿಲ್ಲ. ಸೊ ಇದ್ದಂಗೆ ಹೇಳ್ತೀನಿ. ಸೊ ಅವೆಲ್ಲ ಹಂಗೆ ಮಾತಾಡೋಕೆ ಬರೋಂಗಿಲ್ಲ, ಸಿಕ್ಕಂಗೆ ಮಾತಾಡೋಕೆ ಬರೋಂಗಿಲ್ಲ. ಯಾಕಂದ್ರೆ ಅವು ಕಲಿಬೇಕಲ್ಲ, ಅವ್ರು ಕೂಡ ಒಡನಾಡಿದಾಗ ಸೊ ನಮಗೆ ಗೊತ್ತಾಗತ್ತೆ, ಲಿಮಿಟಾಗಿ ಗೊತ್ತಾಗಂಗಿಲ್ಲ ಅದು. ಸೊ ಅಷ್ಟೇ ಗೈಸ್, ಪೀಸಾಗಿ ಹೇಳೋಕೆ ಇಷ್ಟಪಡ್ತೀನಿ. ಸೊ ಆಲ್ಮೋಸ್ಟ್ ಟ್ರೈ ಮಾಡೀನಿ, ಸ್ವಲ್ಪ ಟ್ರೈ ಮಾಡೀನಿ, ಭಾಳ ಏನು ಮಾತಾಡಿಲ್ಲ ನಾನು, ಸ್ವಲ್ಪ ಟ್ರೈ ಮಾಡೀನಿ ಅಷ್ಟೇ ಗೈಸ್. ಸಿಂಪಲ್ ಹೇಳೋಕೆ ಇಷ್ಟಪಡ್ತೀನಿ. ಸೊ ಅವ್ರು ಕೂಡ ನಾವು ಇದ್ದಾಗ ಅವ್ರು ಕೂಡ ಮಾತಾಡ್ದಂಗೆ ಆಗೋದಿಲ್ಲ. ಸೊ ಯಾಕಪ್ಪ ಅಂತಂದ್ರೆ ಅವ್ರ ಮಾತು ಬರೋಬ್ಬರಿ, ಅವರು ಶಾರ್ಟ್ ಅಂದ್ರೆ ಪರ್ಫೆಕ್ಟ್ ಬೀಳ್ತಾವೆ ಅವ್ರ ಮಾತು. ಸೊ ನಾವು ಹಂಗೆ ಬೆಳಂಗಿಲ್ಲ. ನಾವು ಗುದ್ದಾಡಿ ಮಾತಾಡೋಕೆ ಈಗ ಒಂದು ಬೇರೆ ಇಂಗ್ಲೀಷ್ ಭಾಷೆ ಮಾತಾಡ್ದಂಗೆ ನಾವು ಕನ್ನಡ ಭಾಷೆನ ಅಷ್ಟು ಮಾತಾಡೋಕೆ ಇದು ಮಾಡತ್ತೀವಿ ಅಂದ್ರೆ ಸೊ ಲಿಟ್ರಲಿ ಕಷ್ಟ ಆಯ್ತದ. ಅಂದ್ರೇನು ಸರಿಯಾಗಿ ಆ ಪದ ಸರಿಯಾಗಿ ಬಂದ್ರೆ ಬರೋಬ್ಬರಿ ಅನಿಸ್ತದೆ, ಹಂಗಿಲ್ಲ ಅನ್ಸಂಗಿಲ್ಲ, ಅದಕ್ಕೆ ಹೇಳಿದೆ. ಸೊ ಅಷ್ಟೇ ಗೈಸ್. ಸೊ ಬ್ಲಾಗ್ ಮುಗಿಸ್ತೀನಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ಲೈಕನ್ ಕ್ಲಿಕ್ ಹಾಕೊಂಡು ಸೊ ವಿಡಿಯೋ ಶೇರ್ ಮಾಡಿ. ಆಲ್ಮೋಸ್ಟ್ ಇದೇ ಥರ ಸಪೋರ್ಟ್ ಮಾಡಿರಿ. ಸೊ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ. ಸೊ ಆ್ಯಂಡ್ ಇದೇ ಥರ ವಿಡಿಯೋ ಬರ್ತಿರ್ತಾವೆ ಗೈಸ್. ವಿಡಿಯೋ ನೋಡಿದ್ರಲ್ಲ ಏನು ಅನಿಸ್ತು, ಹೆಂಗೆ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಬ್ಲಾಗ್ ಇದೇ ಥರ ಸಿಗು. ಅಲ್ಲಿವರು ಟಾಟಾ ಬೈ ಬೈ, ಸಿ ಯು.